ನಿಂಗಜ್ಜಿ ನಿಂಗಜ್ಜಿ ಏನು ಎಲ್ಲಿ ಹೊಂಟೋದ್ರು ಯಾರೂ ಇಲ್ವಲ್ಲ. ಇವಳು ಲತ್ತ ಮನೆಗಳ ರೂಮಲ್ಲಿ ಮನೇಲಿ ಯಾರೂ ಇಲ್ಲ. ಎಲ್ಲಿ ಮಡಗಿರೋದು ಅಜ್ಜಿ? ನೋಡೋದ ಅದು ಎಲ್ಲಿರೋದು ಅಂದ್ಬಿಟ್ಟು 1 ಲಕ್ಷ ಅಲ್ಲ 2 ಲಕ್ಷ ಎತ್ಕೊಬಿಡ್ಬೇಕು. ನನಗೇನು ಗೊತ್ತಾ ಅಂದ್ಬಿಟ್ಟು ನನ್ನೇ ಕೇಳಕ್ಕೆ ಬಂದಾಗ ಬೇಕಾ ಬಾಯಿ ಕಟ್ಟಕ್ಕಾಯ್ತದೆ. ಈಗ 2 ಲಕ್ಷ ಎತ್ಕೊಂಡು ಹೊಂಟೋಗದ. ಬೀರನ್ ಕೀ ಎಲ್ಲಿ ಮಡಗಿರೋದು ಕಾಣಲ್ಲ. ಎಲ್ಲಿದ್ದದ ಕಾಣಲ್ಲ. ಕೀ ಎಲ್ಲ ಮುಡುತ್ತದೆ. ನೀನು ಜೊತೆಲೆ ತಗೊಂಡೋದದ ಸಿಕ್ಬಿಡ್ಬೇಕು. ಕಲಿಸ್ತೀನಿ ನೀನು ಅಂತ ತೋರಿಸ್ತೀನಿ. ಎಲ್ಲಿ ಮೇಲೂ ಇಲ್ವಲ್ಲ. ಇಲ್ಲಿ ಮಡಗಿದ್ಯಾ ಅಜ್ಜಿ? ನನಗೇನು ಗೊತ್ತಾಗಿಲ್ಲ ಅನ್ಕೊಬಿಟ್ಟಿದ್ಯಾ? ನನಗೆ ತೋರಿಸ್ದಂಗೆ ನನ್ನ ಕೂಡಲೇ ಆಟಾಡಿರ. ಈಗ 10 ಲಕ್ಷ ದುಡ್ಡು ಸಿಕ್ಕದ ನನ್ನ ಕೈಗೆ. ಈಗ ನಾನು ಏನಂತ ತೋರಿಸ್ತೀನಿ. 2 ಲಕ್ಷ ಎತ್ಕೊಬಿಡ್ತೀನಿ. ಆಮೇಲೆ ಯಾರೇನು ಕೇಳೋರು ನೋಡ್ತೀನಿ ನಾನುವೇ. ಎತ್ಕಪ್ಪ ಎತ್ಕೋ, ಸಂಪಾದನೆ ಮಾಡಿ ಕೊಟ್ಟಿದ್ದಲ್ಲ. ಅಜ್ಜಿ ನೀನು ಯಾವಾಗ ಬಂದೆ? ನಾನಾ ಬರ್ಬೇಡ್ದಾಗಿತ್ತ ಹಂಗ್ತಾನೆ ನಾನು ಅಂತೇಳಿ ನಾನು ಈಗ ಬಂದ್ಬಿಟ್ನಲ್ಲ. ಬರ್ಬೇಡ್ದಾಗಿತ್ತು ನಾನು. ನೀನು ಹೇಗೆ ತೆಗಿಸ್ ಬೆಂಕಿ ಕಣ್ಣಿನ ನ್ಯಾಯ ಬುದ್ಧಿ ಕರಿ. ಅಯ್ಯೋ ಅಜ್ಜಿ ನಾನು ತಪ್ಪು ತಿಳ್ಕೊಬೇಡ ನೀನು. ಅಜ್ಜಿ ಮತ್ತೆ ಇಲ್ಲ ಮುಟ್ಲ ಬಾಯ ನೀನು. ಅದು ಹೆಂಗ್ಲ ಹೇಳ್ದಂಗೆ ಕೇಳ್ದಂಗೆ ನೀನು ಬೀರೊಳಗೆ ಕೈ ಹಾಕ್ಬಿಟ್ಟು ನೀನು ಬ್ಯಾಗ್ ತಗೊಂಡ ನೀನು. ಕೊಟ್ಟಿದ್ದ ನೀನು ಮಡ್ಗು ನಾ ಕೇಳ ಕೊಡು ಅಂದ್ಬಿಟ್ಟು ದುಡ್ಡ ಕೊಟ್ಟಿದ್ಲ ನೀನು ಹೇಗೆ ತೆಗಿಸ್ ಬೆಂಕಿ ಕಣ್ಣಿನ ಹೆಂಗ್ ಕಲ್ತ ನೋಡಿ ಬುದ್ಧಿಯ ಸಣ್ಣ ಎತ್ತಿ ಮುಟ್ಟದೆ ಸರಿಯಾಗಿ ಮರ್ಬೋದು ಇಳಿಸ್ಬಿಡ್ತೀನಿ ನಿನಗೆ. ಓ ಸಣ್ಣ ಎತ್ತಿ ನನ್ನ ಮಗನೇ ಅಲ್ಲ ಯಾಕೆ ಕೊಟ್ಟಿದ್ದ ಇವನು ಮುಡ್ಗಿರಜ್ಜಿ ನಾನು ಕೇಳ್ದಾಗ ಕಷ್ಟ ಸುಖ ಕೊಡಿವೆ ಅಂದ್ಬಿಟ್ಟು. ಅಯ್ಯೋ ಈಗ ತಗೊಬಿಟ್ಟಿದ್ದಾನ ತಗೋ ನಿನ್ನ ದುಡ್ಡ. ಹೆಂಗ್ಲ ಮುಡ್ತೆ ನೀನು ಹೆಂಗ್ ಮುಡ್ತೆ ಅಂತ ನೀನು ಹೇಗೆ ತೆಗಿಸ್ ಬೆಂಕಿಕ. ಓ ಏನು ಮನೇಲಿ ತಳ್ಗೊಳು ಉಂಟೋಲಿ ಅಂತ ಮಾಡಿದ್ಯಾ ನೀನು? ಅಲ್ಲಕಲೆ ಅದು ಯಾರೋ ಅಮ್ಮ ಬಿಟ್ಟೋಗಿರೋದು ಅದು ಬ್ಯಾಗು. ನಾವು ಅವ್ರಿಗೆ ಬಂದು ಕೇಳೋ ಕೊಡ್ಲಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಟ್ರೆ ಆಮೇಲೆ ಎಲ್ಲ ಮಾಡಿ ಹೋಗಿ ಏನು ಸೇಕಂಬಿ ಏನ್ಸಿಲ್ಲ ನೀನು ಹಬ್ಬರು ಸರಿ ಆಯ್ತದೆ ಎಲ್ಲರೂ ಹೋಗ್ಬೇಕಲ್ಲ. ಸಣ್ಣ ಎತ್ತಿ ನನ್ನ ಮಗನೇ ಎಂತೆ ಬುದ್ಧಿ ಕಲ್ತಾವ ನೋಡು. ಅಯ್ಯೋ ಅಜ್ಜಿ ಈಗೇನು ತಗೊಂಡ ತಕೋ ಮುಡಿಗೆ ಹೋಗಿ ಇದಕ್ಕೆ ಹಿಂಗೆ ಮಾತಾಡಿ ನೀನು. ಈಗೇನು ನಾನು ತಗೊಂಡೆ ಹೊಂಟೋಗ್ಬಿಟ್ನಾ? ಯಾಕ್ರಿ ನೋಡ್ಲೇರಿ ನೋಡು ನಾನು ಇತ್ಲಿಗೆ ಹೋಗಿನಿ. ನೋಡೋ ತರಕಾರಿ ಇಲ್ಲ ಅಂದಲ್ಲ ನೋಡು ಬದನೆಕಾಯಿ ಬಲ್ತಿದ್ದಾವೆ ಸುಮಾರಾಗಿ ಆಗಿದ್ದಾವ ಅಂತ ನೋಡಕ್ಕೆ ಹೋಗಿನಿ. ಆಳೆ ಎನಟಿ ಬಗ್ಗೆ ಹೆಂಗಿರ್ಕೊಂಡು ನಿಂತ ನೋಡು ಹಿಂಗ ಬುದ್ಧಿ ಕಲಿದೀನು. ಮಾನ ಮರುವದಿ ಯಾಕಾಯ್ತು ಏನಾರು ಒಬ್ರು ಅವ್ರ ಅಕಸ್ಮಾತ್ ಬಂದು ಕೇಳಿದಾಗ ಇಲ್ಲ ಅಂದರೆ ನಮ್ಮ ಮಾನ ಉಳ್ಕೊಳದ ನಮ್ಮ ಮರುವದಿ ಉಳ್ಕೊಳದ ಅನ್ನೋ ತಿಳುವಳಿಕೆ ಬೇಡವಾ? ತಿಳುವಳಿಕೆ ಬೇಡಬೇಡ ಅವನಿಗೆ. ಒಂದು ಸಣ್ಣ ಎತ್ತಿ ಬಾಯಿ ಮುನ್ನಾಕ ಬುದ್ಧಿ ಕಲ್ತ ನೋಡಿಗ ಉಗಿರಿ ಕ್ಯಾಕರ್ಸ್ ಮಾಕೆ ನಾನು ಹೇಳ್ದಾಗ ಸರಿಯಾಗಿತ್ತಿಲ್ಲ. ಹಿಂಗೆ ಉಗ್ದಾಗಲೇ ಸರಿಯಾಗೋದು ಕತೆ ಅಲ್ಲಕಂದ್ರೆ ನಿಮ್ಗೆ ಗೊತ್ತಾಗಕ್ಕಿಲ್ಲ ನಿಮಗೆ. ಹೇಳಿ ನೀವು ನಾನು ಅಜ್ಜಿ ಅದಕ್ಕೆ ಕಣಜಿ ನಾನು ಕೊಟ್ಟಿದ್ದು. ಇವ್ರು ನನ್ನ ಕೊಡು ಅಂತ ಜೀವ ತೆಗಿತಿದ್ರು. ಅದಕ್ಕೆ ನೀವು ಮಡಗ್ಲಿ ಅಂದ್ಬಿಟ್ಟು ಕೊಟ್ಟಿದ್ದು ಕಣಜಿ. ನೋಡಿ ಆ ಬುದ್ಧಿ ಕಲ್ತವ್ರೆ ಅಂದ್ಬಿಟ್ಟು ಸುಮ್ಮನೆ ಬಿಡಕ್ಕಿಲ್ಲ ನನ್ನ ಹತ್ರ. ಅದೇನಾದ್ರು ಆಗ್ಬಿಡ್ಲಿ ಇವತ್ತು ಕಿತ್ತೋದು ನನ್ನ ಮಗ. ಈ ಬುದ್ಧಿ ಕಲ್ತಾವ ನೀನು ಮನೆಯಲ್ಲಿ ಕದಿಯಂಗೆ ಕಾಲ್ತಾರ ಮಾಡ್ಬೇಕಲ್ಲ ನೀನು. ಯಾಕೆ ನಿಮ್ಗೆ ದುಡ್ಡು ಯಾಕೆ ಅಂತ? ಇಲ್ಲ ಕಣಜಿ ದೇವ್ರೊಳಗೆ ನಾನು ಮುಡಿಕೊಂಡು ನಿಮ್ಮನ್ನೆಲ್ಲನೂ ಆಟ ಆಡ್ಸದ ಅಂದ್ಬಿಟ್ಟು ನನಗೆ ಅಂದಿದ್ದು ಅಷ್ಟೇ. ಹಂಗೆ ಬಂದಿದ್ದು ಅದು ಬಿಟ್ರೆ ನಾನು ಎತ್ಕೊಂಡು ಹೋಯ್ತಿದ್ನ. ಹಂಗೆ ನಾನು ಏನು ದುಡ್ಡಿಲ್ಲ ಅಲ್ವಾ? ದುಡ್ಡು ಕಾಸು ಕಂಡಿರೋನು ನಾನು ತಗೋ ಬೇಕಾದಷ್ಟು ದುಡ್ಡದೆ. ಓ ನಿಂತವಿರ್ತದೆ ಕೊಟ್ಟಿಯೇ ನಮಗೆ ಹಬ್ಬ ಉಣ್ಮ್ಯಾಗ 1,000 ಕೊಡ್ಲಾದ್ರೆ ಕೊಡಕ್ಕಿಲ್ಲ ಅಂತೀಯ. ಕಂಡವ್ರ ದುಡ್ಡು ಕಲಾದ್ರೆ ನಮ್ಮ ದುಡ್ಲೆ ಹೋದ್ರು ಒಲಿ ಕಣೋ ಮನೆ ಮಗನಿಗೆ ಚೆಲ್ಲ ಅನ್ನಕ್ಕೆ. ಕಂಡವ್ರ ದುಡ್ಡು ತಗೊಬಂದ್ಬಿಟ್ಟು ನಾವು ಇವತ್ತು ಖರ್ಚು ಮಾಡ್ಕೊಬಿಟ್ಟು ನಾಳೆ ದಿವಸ ಅಮ್ಮ ಬಂದು ಕೇಳಿದಾಗ ಕೊಡ್ಲಿಲ್ಲ ಅಂದರೆ ಯಾಕಡಕ್ಕೆ ತಗೊಂಡು ಹೊಡಿತಾಳೆ ಹೊಡ್ಸ್ಕೊಂಡಿಯೇ. ಬರ್ಲಿ ಸುಮ್ಕೆ ನಿಮ್ಮ ಅಪ್ಪ ನಿಮ್ಮ ಅವ್ವ ಎಲ್ಲ ಬರ್ಲಿ ಮನೆಗೆ ಒಪ್ಪಿಸ್ತೀನಿ ಅವ್ರಿಗೆ. ಅಜ್ಜಿ ನೀನು ಕಾಲು ಕಟ್ಕೊತೀನಿ ಕಣಜಿ. ನಿನ್ನ ಕೈ ಮುಗಿತೀನಿ ಆಯಿತು ತಪ್ಪಾಯ್ತು. ನಾನು ಇನ್ನು ಯಾವ ಸುದ್ದಿಗೆ ಹೋಯ್ಕಿಲ್ಲ. ನಾನು ದುಡ್ಡು ಮುಟ್ಟಕ್ಕಿಲ್ಲ ತಗೋ. ನಾನು 1 ರೂಪಾಯಿ ತಗೊಂಡಿಲ್ಲ ಬೇಕು ನೋಡಿ ಎಣಿಸ್ಬಿಟ್ಟು ಅದೆಷ್ಟಿತ್ತು ಅಷ್ಟೇ ಇದೆ. 1 ರೂಪಾಯಿ ತಗೊಂಡಿಲ್ಲ ದೇವ್ರನಿಗೆ. ನೀನು ಕಾಲು ಕಟ್ಕೊತೀನಿ. ಆಮೇಲೆ ಅಪ್ಪನಿಗೆ ಹೇಳ್ಬಿಟ್ರೆ ಅಪ್ಪ ಬಿಟ್ಟದ ನಾನು ಆಮೇಲೆ ಎಲ್ರಿಗೂ ಹೇಳ್ಕೊಬಂದ್ಬಿಡ್ತದೆ. ಸರಿ ಇಲ್ಲ ಅಪ್ಪನ ಬಾಯಿ ಅಜ್ಜಿನಿಂದ ಅಮ್ಮ ನೀನು ಕಾಲು ಕಟ್ಕೊತೀನಿ ಹೇಳ್ಬಿಡ ಕಣಜಿ. ದುರಾಸೆ ಇರಬಾರ್ದು ಮನ್ಸೂನ್ಗೆ ಆಸೆ ಇರಬೇಕು ದುರಾಸೆ ಇರಬಾರ್ದು ಕಲೆ. ಸಣ್ಣ ಎಕ್ತಿ ನನ್ನ ಮಗನೇ ಏನು ನ್ಯಾಯವಾಗಿ ಹೊಸಿ ಬುದ್ಧಿ ಕಲ್ತ್ಕೊಂಡು ಹೋಗು. ಅದೇನು ಬುದ್ಧಿ ಕೊಟ್ಟಿದ್ದಾನ ಕಣ ದೇವರು. ಹೆಂಗೆ ಬುದ್ಧಿ ಕಲ್ತಿದ್ದೀರೋ ಅದೇನು ದೇವ್ರದ್ದು ಏನು ಬುದ್ಧಿ ಕೊಟ್ಟಿದ್ದದ ಕಣ ನಿಮಗೆ. ಕಂಡೋ ಕಾಸು ಮೇಲೆ ಆಸೆ ಮಾಡ್ಕೊಂಡು ಕೂತ್ಕೊಂಡ್ರೆ ದೇವರು ಒಳ್ಳೇದು ಮಾಡದ್ಲ. ಏನಿದ್ರು ಶ್ರಮ ಪಟ್ಟಿ ಗೇಯಬೇಕು ಕಲೆ. ನಾವು ಗೇದಿ ಸಂಪಾದನೆ ಮಾಡ್ದಾಗ್ಲಿಯೇ. ಅಯ್ಯೋ ನಾನು ಸಂಪಾದನೆ ಮಾಡ್ತಾನೆ ಕುಂತಿದ್ದಾನ. ನಾನು ಎದ್ದು ಬಿದ್ದು ಸಂಪಾದನೆ ಮಾಡ್ತಿರೋದು. ಹೊಸಿ ಬಂಡವಾಳ ಹಾಕಬೇಕಾಗಿತ್ತು. ಸಾಮಾನು ತಗೊಳಕ್ಕೆ ಆಸೈತಿಲ್ಲ. ಅದಕ್ಕೆ ಕೊಡೋದ ನಾಳೆಗೆ ಮುಡ್ಬಿಟ್ಟು ಹೇಳ್ಬೇಕಾರೆ ಅವಳನ್ನೇ ಇಲ್ಲ ನಿನ್ನ ಕುಟ್ಟಿ ಹೇಳ್ತೀವಿ ನಾನು. ಚೀಟಿ ದುಡ್ಡು ಬರಬೇಕು ಅದ್ರೊಳಗೆ ಮುಡ್ಬೇಕಾಯ್ತದೆ ಅಂತ. ಈಗಲೂ ಅಷ್ಟೇ ತಗೊಂಡಿದ್ರು ತಂದು ಮುಡ್ಬಿಡೋನು ಗೊತ್ತಾ? ನೀನು ಮುಡ್ಗೋದು ಬೇಡ ಸರಿಯಾ? ನೀನು ಮುಡ್ಗೋದು ಬೇಡ ಬಿಡೋದು ಬೇಡ ನಾನು ಹೇಳ್ತೀನಿ. ಒಳ್ಳೆ ಮತ್ತಲ್ಲಿ ಮರುವಾದಿಂದ ಕೊಟ್ಬಿಟ್ಟು ಮುಚ್ಕೊ ಹೋಗು ಒಳ್ಳೆ ಮತ್ತಲ್ಲಿ. ಇಲ್ಲಾರ ಮತ್ತೆ ಎಲ್ಲರೂ ಸೇರಿಸ್ಬಿಟ್ಟು ಚಂದಾಗಿ ಉಗಿಸ್ಬಿಡ್ತೀನಿ. ತಲೆ ಎತ್ಕೊಂಡು ತಿರುಗ್ಬಿಡೋದು ನೀನು ಹಂಗೆ ಮಾಡ್ಬಿಡ್ತೀನಿ. ನೀನು ಸುಮ್ಮನೆ ಬಿಡ್ತೀನಿ ಅನ್ಕೊಬಿಟ್ಟಿದ್ದೆ ನೀನು. ಆಯ್ತು ಬಿಡೋಜಿ ತಪ್ಪಾಯ್ತು ತಗಜಿ. ಸಣ್ಣ ಎತ್ತಿ ಮುಡದೆ ನ್ಯಾಯ ಬುದ್ಧಿ ಕಲಿ ನೀನು. ಹೇಗೆ ತೆಗಿಸ್ ಬೆಂಕಿಕ ಚೆನ್ನಾಗಿ ಕಲ್ತಿದ್ದಕ್ಕಲ್ಲ ಬುದ್ಧಿಯ. ಅವೆಣ್ಣೆಕ್ಲ ಜೀವ ತೆಗಿತಿದ್ದಂತಲ್ಲ ಕಾಸು ಕೊಡು ಅಂತ. ಯಾಕೆ ಅವಳು ಕೊಟ್ಬಿಟ್ಟು ಈಗ ಅವಳಿಗೆ ಹೋಗ್ಯವ ನಾವು ಎಲ್ಲ ಸೇರ್ಕೊಂಡು ಕಲ್ತಾನೆ ಕೊಟ್ಟಿದ್ದು ಕಾಸ ಏನು ಮಾಡಿದೆ ಎಂತ ಮಾಡಿದೆ ಅಂತ ನಮ್ಮ ಮನೇಲಿ ಇಲ್ದವ್ ಜಗಳ ಬರಲಿ ಅಂತ ಅರ್ಥೈತಿಯಾ? ಮೂಲ ಜಗಳ ಹುಟ್ಟಾಕೋಣ ನೀನು ಕಲ. ನೀನು ಹುಟ್ಟಾಕೋನು ಹೇಗೆ ತೆಗಿಸ್ ಬೆಂಕಿ ಕನಿನ. ಯಾವ ಮಟ್ಟ ಬುದ್ಧಿ ಕಲ್ತ ನೋಡಿ ಯಾವ ಮಾತಾಡೋನು ಅಂತ. ಸಣ್ಣ ಎತ್ತಿ ನನ್ನ ಮಗನೇ ಆಯ್ತು ತಕಜಿ. ಈಗೇನು ತಗೊಂಡು ಹೊಂಟೋಗಿಲ್ಲ ನಾನು. ಏನು ಅಷ್ಟು ಹೆಂಗೆ ಮಾತಾಡ್ತೀಯಲ್ಲ ಜಿ ನೀನು. ಅತ್ತೆಗೆ ಮಾತ್ರ 10 ಲಕ್ಷ ದುಡ್ಡು ಕೊಟ್ಟೆ. ನಮ್ಗೆ ಕೊಡ್ಬೇ 2 ಲಕ್ಷ ಬಾ ಕೊಟ್ಟಿರು ನಾನೇ ಅವರ ಮಾಡ್ಕೊತಿಲ್ವಾ ನೀನು? ಅಂತ ಕುರ್ಬಲಿನೇ ಕೂತ್ಕೊ ನೀನು. ನಿನ್ನ ಮಗಳಿಗೆ ಮಾತ್ರ 10 ಲಕ್ಷ ಅದು ಹೆಂಗೆ ಬ್ಯಾಂಕ್ ಹಾಕೊಟ್ಬಿಟ್ಟೆ ನೀನು? ಹೆಂಗೆ ಹಾಕೊಟ್ಟೆ ನೀನು? ನಮಗೂ ಕೊಡು ನಮಗೂ ವ್ಯವಹಾರ ಮಾಡೋಕ್ಕೆ ಬೇಕು. ನಮಗೆ ಸಾಕಾಗಿಲ್ಲ ಕೊಡ್ತೀನಿ ಕಲ. ನನ್ನ ಇಷ್ಟಕ್ಕಲ್ಲ ಅಲ್ಲ ನಿನಗೇನು ಮಾಡಿಲ್ವಾ? ಮೊದಲು ನಾನು 5 ಲಕ್ಷದ ಸಾಮಾನು ಸರಂಜಿ ಹಾಕಿಸ್ಕೊಟ್ಟೆ. ಅದನ್ನೆಲ್ಲ ಕಲ್ತರ ಆಯಿತು ಸರಿಯಾ? ಆಮೇಲೆ ತಿರ್ಗಿ ಈ 3-4 ಲಕ್ಷದ ಸಾಮಾನು ಹಾಕೊಟ್ಟು ನಿನ್ಗೇನು ಮಾಡ್ಬೇಕಾಗಿತ್ತು? ನಿನಗೆ ಏನು ಮಾಡಿಲ್ವಾ? 1 ಲಕ್ಷ ಏನು 2 ಲಕ್ಷ ಏನು 8 ಲಕ್ಷ ಗಂಟಲು ಮಾಡಿದ್ನಲ್ಲ ನೀನು ಒಬ್ಬನಿಗೆ. ಅವು ಇದನ್ಗೆ ಏನು ಮಾಡಿಲ್ಲಕ್ಕಲ್ಲ ಮಾದೇವನ ನಾನು. ನಿನಗೆ ಮಾಡಿರೋದು ಮುಂಡದೆ ನಿನಗೆ ಮಾಡಿರೋದು ನಾವು. ಹಿರಿ ಮಗ ನನ್ನ ಮಗನ ಮಗ ಹಿರಿಯೋನು ಬದುಕಲಿ ಬಾಳ್ಲಿ ಅಂದ್ಬಿಟ್ಟು ನಿನಗೆ ಹೆಚ್ಚಾಗಿ ಮಾಡಿರೋದು ಹೊರತು ಯಾರಿಗೂ ಏನು ಮಾಡಿದಾಕಲ್ಲ ನಾನು.
ಎಲ್ಲ ಮಾತಾಡ್ತೀನಿ. ನನ್ನ ಮಗಳು ಕೊಡ್ತೀನಿ ಕಲೆ, ನಿಮ್ಮ ಅಪ್ಪನ ಮಾರ್ಬಿಟ್ಟು ಕೊಟ್ಟಿದ್ದಾನ ಇಲ್ಲ ನಿಮ್ಮ ತಾತನ ಮಾರ್ಬಿಟ್ಟು ಕೊಟ್ಟಿದ್ದಾನ, ನಮ್ಮಿಂದ ಆಸ್ತಿ ಮಾರ್ಬಿಟ್ಟು ನಾನು ಕೊಟ್ಟಿರೋದು ಕಲೆ. ಅವತ್ತೇ ಹೇಳಿವ ನಾನು, ಅವತ್ತೇ ಇಂತೆ ಮಾತ್ಕೊಂಡು ಬರ್ತವೆ ಅಂದಿದ್ಕೆ ಎಲ್ಲರೂ ಒಪ್ಪಿಸ್ಬಿಟ್ಟು ಅವೇನು ಕಾಸು ಕೊಡಂಗೆ ಮಾಡಿದ್ರಿ. ಇವತ್ತಾಕೆ ಮಾತಾಡಿಲ್ಲ ನೀನು? ಇವತ್ತಾಕೆ ಮಾತಾಡಿ ಅವೇನೋ ಸುದ್ದಿ ಹಾಕಿ ನಿನಗೆ? ನನ್ನ ಮಗಳು ಸುದ್ದಿ ಹಾಕ್ಲಾ ನಿನಗೆ? ನಾನು ಕೊಡ್ತೀನಿ, ನನ್ನ ಇಷ್ಟಕ್ಕಲ್ಲ ನಾನು ಕೊಡ್ತೀನಿ, ನಿನಗೆ ಹಾಕ್ಲಾ ನಿನಗೆ ಅಲ್ಲ? ಓ ಹೆಂಗೆ ಮಾತಾಡ್ತಾ ನೋಡು. ಅಯ್ಯೋ ಅಜ್ಜಿ ಸುಮ್ಕಿರಿ ಅತ್ತಾಗೆ, ಸುಮ್ ಕೂತ್ಕೊಳ್ರಿ, ಯಾಕ್ರಿ ಕೊಡ್ಲಿ ಬಿಡಿ, ನಿಮ್ಗೆ ಕಷ್ಟ. ನಮ್ಮನೆ ದುಡ್ಡು ಯಾಕೆ ಕೊಡ್ಬೇಕು? ನೀನು ಕೊಟ್ಟಿದ್ದ ಎಷ್ಟು ಲಾಸ ಕೊಟ್ಟಿದ್ದೆ ಮುಡಿಗಿರು ತಕೊಂತ. ಇನ್ನು ಆಸ್ತಿನಲ್ಲ ನಿಮ್ಮ ಅಪ್ಪನ ಆಸ್ತಿನೂ ಅಲ್ಲ, ಅದು ನಮ್ಮ ಅಮ್ಮನ ಆಸ್ತಿ ಕಲ. ನಮ್ಮ ಅಮ್ಮನ ಆಸ್ತಿ ಮಾರ್ಬಿಟ್ಟು ಇರೋ ದುಡ್ಡು ಅದು ನನಗೆ ಇಷ್ಟ ಬಂದವ್ರು ಕೊಡ್ತೀನಿ, ನಿನಗೂ ಮಾಡೀನಿ ಕಲಲ್ಲ, ನಿನ್ನ ಯಾರಿಗೆ ಯಾಕಡಲ್ಲ ನಿನಗೆ. ಓ ಪೋಸ್ಟ್ ಕೊಟ್ಟಿದ್ದು ದುಡ್ಡ ಕೊಟ್ಟಾಗ ನಾಕು ನಾನುವೇ ಸಾಲ ತೀರ್ಸಿನಿ ಕತೆ, ಈಗ ಕೊಡ್ಬೇಕಾಗಿರೋದು ಕೊಡ್ತೀನಿ. ಸಾಲ ಅಂತ ನಾನು ಕೊಟ್ಟಿಲ್ಲ, ನೀನು ಕೊಡು ಅಂತ ನಾನು ಕೇಳುವಿಲ್ಲ, ಎಲ್ಲನೂ ಬೋಗುಳ್ತಾರ ನೀನು. ಈಗ ದುಡ್ಡ ಕತ್ಕೊಂಡು ಹೋಗಿ ನಿನ್ಗೆ ಅವಕಾಶ ಆಗಿದೆ, ಇಷ್ಟೆಲ್ಲ ಮಾತು ಬರ್ತಿತ್ತಿಲ್ಲ, ಮುಚ್ಕೊಂತ ತಾಯಿ ಬೇಗ. ಮಗಳೇ ಕೊಟ್ಟನೋ ಬಿಟ್ಟನೋ ಅದು ನನ್ನ ಇಷ್ಟಕ್ಕಲ್ಲ, ನಿನ್ನ ಕೈಲಿ ಎಲ್ಲ ಹೇಳ್ಸ್ಕೋಬೇಕು ಅಂತ, ನಿನ್ನ ಕೈಲಿ ಹೇಳ್ಸ್ಕೋಬೇಕು ಅಂತ ಅಂದಾಗ ಮಾತಾಡ್ತೀನಿ. ನೀನುವೇ ಸುಮಾರಾಗಿ ಹಂಗೆ ಮಾತಾಡ್ತಾನೆ ನೋಡು. ಅಜ್ಜಿ ಬನ್ನಿ, ಅವ್ರು ಕೊಟ್ಟು ಏನು ತಕಾಜಿ ತಕೊ ಮಡಗಿ ನಿನ್ನ ಬ್ಯಾಗೆ ಅವನು ಆಗ್ಬೇಕು ಏನ್ಸ್ಕೊ, ನಾನು 1 ರೂಪಾಯಿ ತಗೊಂಡು. ಅಪ್ಪನ ದುಡ್ಡು ಅದು ಯಾರ್ದೋ ದುಡ್ಡು, ಪಾಪ ಬಂದು ಇಸ್ಕೊಂಡೋಗ ಕೇಳಕ್ಕೆ ಬಂದಾಗ ಇಲ್ಲ ಅಂದಾಗ ನಮಗೆ ಬಿಟ್ಟಾರ, ನಮ್ಮನ್ನ ಜೈಲ್ಗೆ ಹೋಗ್ಬೇಕಾಯ್ತದೆ. ಅದು ಹೆಂಗಾರ ಆಡ್ಬಿದ್ದೋರಿ ನನ್ನ ಮಗಳು ಸುದ್ದಿ ಹಾಕ್ಲ ನಿನಗೆ. ನನ್ನ ಮಗಳೇ ಗಂಡ ನೋಡ್ಕೊತಿಲ್ಲ ಅಂದ್ಬಿಟ್ಟು ಕೆಟ್ಟ ಅಪ್ಪನ ಮನೆ ಬಂದು ಸೇರ್ಕೊಂಡ್ರೆ ಏನಂದರು ಎಂತಂದರು ಅಂದ್ಬಿಟ್ಟು ನನ್ನ ಮಗಳು ವನವಾಸ ಕುಂತವಳೆ ಗೊತ್ತಾ. ಅಂಥದ್ರಲ್ಲಿ ನೀನು ಎಲ್ಲ ಮಾತಾಡೋದು ನೀನು. ನನ್ನ ಮಗನ ಸೊಸೆನೂ ಹೇಳಿದ್ರು ಕಲ ಕೊಡು ಅಂತ ಅದಕ್ಕೆ ಕೊಟ್ಟಿದ್ದಕ್ಕಲ್ಲ, ನೀನು ಕೇಳಬೇಕಾಗಿತ್ತಲ್ಲ, ನೀನು ಕೇಳಬೇಕಾಗಿತ್ತಾ? ಕೊಡಬೇಕೋ ಬೇಡವಪ್ಪ ದೊರೆ ಮಗನೇ ಹೇಳು ಅಂತ. ನಾನು ಯಾಕೆ ಕೇಳೋದು ನಿನ್ನ? ನನ್ನ ದುಡ್ಡು ನಾನು ಕೊಡೋಕ್ಕೆ? ಮಗಳು ಮನೇಲಿ ಇರೋಗ ಮತ್ತೆ ನಮ್ಮ ಅಪ್ಪನಿಗೆ ಸಹಾಯ ಮಾಡ್ಬಿಟ್ಟ ನೀನು. ನಮ್ಮ ಅಪ್ಪನಿಗೆ ಸಹಾಯ ಮಾಡ್ಬಿಟ್ಟೆ ಹೇಳಿ, ನಿನ್ನ ಮಗಳು ಮತ್ತೆ 10 ಲಕ್ಷ ಕೊಟ್ಟಲ್ಲ ನಮ್ಮಪ್ಪ. ಇವತ್ತು ಸಂಘದಲ್ಲಿ ತಗೊಂಡು ಹೋಟ್ಲಂಗಡಿ ಮಡಿಕೋಬೇಕಾದ ಅವಶ್ಯಕತೆ ಏನಿತ್ತು, ಕೊಡುವೆ ನೀನು 2 ಲಕ್ಷ. ಮನೆ ಬಂಗ ಉಪ್ಪೇನೆ ಬಂಗ ನಡಿಪೋದು ಹಬ್ಬ ಉಣ್ಮೆ ಎಲ್ಲ ನೀನು ಮಾಡ್ತಿದ್ಯಾ? ಸರಿ ಸುಮ್ಮನಿರಿ, ಏನಿಗೆ ಅವೆಲ್ಲ ಯಾಕ್ರಿ ನಿಮ್ಗೆ ಯಾಕೆ ಅವೆಲ್ಲನೂ ಕಟ್ಕೊಂಡು ಒಳಗೆ ಹಂಗಾಡ್ತೀರಿ ಅಂತ ಕೂತ್ಕಲೆ ಬಾಯಿ ನೀನು. ನನಗೂ ಗೊತ್ತು ಕಣ ಯಾರು ಹೆಂಗೆ ಅಂತ ಗೊತ್ತಾರ ತಾನೆ ಎಲ್ಲ ಮಾಡ್ಬೇಕೀಗ. ಏನು ನೀನು ಕೊಟ್ಟಿದ್ದ? ನೀನು ಮಾಡ್ದೆ ಕೊಟ್ಟಿದ್ದು ನಾನು ಕೊಟ್ಟಿಲ್ಲಪ್ಪ, ಮುಚ್ಕೊಂಡು ಹೋಗು, ಜಾಸ್ತಿ ಮಾತ್ಕಿತಾಬೇಡ. ಸೊರೆ ಮುರ್ಬೋದು ಹೇಳ್ಸ್ಬಿಟ್ಟ ನಿನಗೆ. ಹೋಗು ಒಂದು ಕಡೆ ಸುಣ್ಣ ಒಂದು ಕಡೆ ಬೆಣ್ಣೆ ನಿನ್ನ ನಾನು ಕಂಡೇನಿ ಕತೆ ನಿಂದ ಹೆಂಗೆ ಅಂತ ಕಂಡಿದ್ದಿ ತಾನೆ. ಕಂಡ್ರೆ ಏನು ಮಾಡಬೇಕು ಹೇಳು? ಆಯ್ತು ಹೋಗು, ಅದಕ್ಕೇನೀಗ. ಓ ಸರಿ ಆಯ್ತು ಬಿಡಜ್ಜಿ. ಎತ್ತಿದವನೆ 8 ಲಕ್ಷ ಹೆಚ್ಚು ಕಮ್ಮಿ 8 ಲಕ್ಷ ಗಂಟ್ಲು ಸಹಾಯ ಮಾಡೀನಿ. ನೀ ಎತ್ತಿದ ನಿನಗೆ ಬಂದವನಿಗೆ ದುಡ್ಡು ಕದಿಯೋಕ್ಕೆ ಅವಕಾಶ ಮಾಡ್ಕೊಟ್ಬಿಟ್ಟು ನಾನು ಒಳ್ಳೆಯೊಳಗನು ಈ ಕೆಟ್ಟವಳು ಪರವಾಗಿಲ್ಲ, ಹೋಗು, ನಾನು ಕೆಟ್ಟೊಳಗೆ ಇರ್ತೀರಿ. ಕದ್ಬಿಟ್ನಾ ಸುಮ್ ಕೂತ್ಕೋ ಬಾಯಿ ಮುಚ್ಕೊಂಡು. ಇಲ್ಲ ನೀನು ಗಾಜಾರ ಕೆದ್ದಿಕೊಂಬಿಟ್ಟು ಅದಕ್ಕೆ ಆಗ್ತದೆ ನೀನು. ಅಣ್ಣ ಎತ್ತಿ ನನ್ನ ಮಗನೇ. ಓ ಎಷ್ಟು ಮಟ್ಟ ಬುದ್ಧಿ ಕಲ್ತ ನೋಡಿ. ನನ್ನ ಮುಂದ್ಗಡೆ ನನ್ನ ಮಗನ ನಿಂತ್ಕೊಂಡು ಮಾತಾಡಕ್ಕೆ, ಇವನೇ ಅವನ ಕಡೆ ಮಾತಾಡಕ್ಕೆ. ಅದಕ್ಕೆ ಮಾತಾಡ್ದೋದಕ್ಕೆ ನೀನು ಇಷ್ಟ ಬಂದಂಗೆ ಆಡೋದು. ಕಲ ನಾನು ಇಷ್ಟ ಬಂದಂಗೆ ಆಡೋದು ಏನಿಲ್ಲ ಈಗ. ಏನೀಗ ನಿಮ್ಮ ಮೈ ಕೊಟ್ಟಿದ್ದಾನೆ, ನಿಮ್ಮ ಅಪ್ಪ ಕೊಟ್ಟಿದ್ದಾನೆ, ನೀನು ಕೊಟ್ಟಿದ್ದೀಯೋ? ಓಲ ಬಾಯಿ ಮುಚ್ಕೊಂಡು. ಮನ್ಸೂರಿಗೆ ದುರಂಕಾರ ಇರಬೇಕು, ಇಷ್ಟೊಂದು ಇರಬಾರ್ದು. ಆಯ್ತು ನಂಗೆ ದುರಂಕಾರವೇ, ಹೋಗೀಗ ಏನು ಮಾಡಬೇಕು? ಅಯ್ಯೋ ಏನು ಮಾಡೋದು ಬೇಡ ಬಿಡವ, ಬೇಡ ಬಿಡು, ಏನಾರು ಮಾಡೋಣ. ಅಲ್ಲ ಏನೊಂದು ಲಕ್ಷ ಕೊಟ್ಬಿಟ್ಟಿದ್ರೆ ಅಂತ ತಿನ್ಕೊಬೋಯ್ತಿದ್ದ. ನಾಳೆ ಕೊನಾಡ್ದು ಚೀಟಿ ಎತ್ಕೊಂಡು ಕೊಡ್ತೀನಿ ಅಂದರೆ ಹಿಂಗೆ ಆಡ್ತಿದ್ರಲ್ಲ ಮನೆ ಜನ ಎಲ್ಲ ಸರಿಯಾ? ನೀವು ಅಂಗಡಿಲೆಲ್ಲ ಬಂಡವಾಳ ತಿರೋ ಕುಂತದೆ. ಬೇರೆ ನಮ್ಗೆ ಯಾಕಲ ನೀನು ಮಾಡ್ಕೊಂತ ನಾವು ಹೇಳಿದವಲ್ಲ. ಸುಮ್ಮನೆ ಓಲ ಬಾಯಿ ಮುಚ್ಕೊಂಡು. ಓ ಆಯ್ತು ಬಿಡಜಿ, ಎಲ್ಲರೂ ಅಷ್ಟೇ ಕಣ. ಇರೋರಾದರೆ ಈಗ ನಂತವು ಇದ್ದೀರ, ನಮ್ಮ ಅತ್ತೆ ಮನೇನು ಶ್ರೀಮಂತರಾಗಿದ್ರೆ ನನ್ನ ಪರಿಸ್ಥಿತಿ ಹಿಂಗೆ ಆಯ್ತಿತ್ತ. ಮಾದೇವರು ಅತ್ತೆ ಮನೆ ಶ್ರೀಮಂತರು ಅಂತ ಅವನ ತಲೆ ಮೇಲೆ ಕತ್ತುಸ್ಕೊಂಡು ಮೆರೆಸ್ತಿದ್ದೀರಿ. ನಾನು ಹಿಂಗೆ ಬಡವೆ ಅಂದ್ಬಿಟ್ಟು ನಾನು ಬಡವ ಅಂದ್ಬಿಟ್ಟು ನಾನು ಲೆಕ್ಕಕ್ಕಿಲ್ದಾಗ ಮಾಡ್ಕೊಂಡಿದ್ದೀರಿ. ಏನೇನು ದಡ್ನ ನನಗೂ ಎಲ್ಲ ಅರ್ಥ ಆಯ್ತದೆ. ಅರ್ಥ ಆಯ್ತಾನೆ ಬಿಟ್ಟಾಕು ಮತ್ತೆ ಇನ್ಯಾಕೆ ಹೋಗಿ ಮುಚ್ಕೊಂಡು ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.